ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾಡಿನ ಜಲಾಶಯಗಳಲ್ಲಿ ಒಂದಾಗಿರ್ತಕ್ಕಂಥ ಬಸವಸಾಗರ ಜಲಾಶಯಕ್ಕೆ 42ನೇ ವರ್ಷದ ಸಂಭ್ರಮ. ಹೌದು ವೀಕ್ಷಕರೇ, ರಾಜ್ಯದ 3ನೆಯ ದೊಡ್ಡ ಅಣೆಕಟ್ಟು ಕೃಷ್ಣೆಯ ಒಡಲಲ್ಲಿ ಇಟ್ಟುಕೊಂಡು 3 ಜಿಲ್ಲೆ ಸೇರಿ ಸುಮಾರು 6 ಲಕ್ಷ ಹೆಕ್ಟೇರ್ ಭೂಪ್ರದೇಶಕ್ಕೆ ನೀರುಣಿಸುವ ಕೃಷ್ಣಾ ಭಾಗ್ಯ ಜಲ ನಿಗಮದ ಉದಯಕ್ಕೆ ಕಾರಣವಾದ ಬಸವಸಾಗರ ಜಲಾಶಯಕ್ಕೆ 42ನೇ ವರ್ಷದ ಸಂಭ್ರಮ. ಗೆಳೆಯರೇ, ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಸಿದ್ದಾಪುರ ಅಂತಕ್ಕಂಥ ಒಂದು ಪುಟ್ಟ ಗ್ರಾಮ. ಈ ಗ್ರಾಮದ ವ್ಯಾಪ್ತಿಯಲ್ಲಿ ಅಣೆಕಟ್ಟಿನ ಶಿಲಾನ್ಯಾಸವನ್ನು 1964ರ ಮೇನಲ್ಲಿ ಅಂದಿನ ಕೇಂದ್ರ ಮಂತ್ರಿಯಾಗಿದ್ದ ಸನ್ಮಾನ್ಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ, ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಎಸ್ ನಿಜಲಿಂಗಪ್ಪ ಜೊತೆಗೂಡಿ ಶಿಲಾನ್ಯಾಸವನ್ನು ನೆರವೇರಿಸಿದರು. 1969ರಲ್ಲಿ ಶುರುವಾದ ನಿರ್ಮಾಣ ಕಾರ್ಯ ಸುಮಾರು 15 ವರ್ಷಗಳ ನಂತರ ಪೂರ್ಣಗೊಂಡು ಬಸವಸಾಗರ ಜಲಾಶಯವನ್ನು ಭಾರೀ ಮತ್ತು ಮಧ್ಯಮ ನೀರಾವರಿ ಯೋಜನೆಗಳ ರಾಜ್ಯ ಸಚಿವ ಸನ್ಮಾನ್ಯ ಶ್ರೀ ಬಿ ಚಿಮ್ಮನಕಟ್ಟಿಯವರ ಅಧ್ಯಕ್ಷತೆಯಲ್ಲಿ ಅಂದಿನ ಮುಖ್ಯಮಂತ್ರಿ ಆರ್ ಗುಂಡೂರಾವ್ 1982ರ ಸೆಪ್ಟೆಂಬರ್ರಂದು ರಾಷ್ಟ್ರಕ್ಕೆ ಸಮರ್ಪಿಸಿದರು. ಕೃಷ್ಣೆಗೆ ಅಡ್ಡಲಾಗಿ ಕಟ್ಟಿರುವ ಈ ಅಣೆಕಟ್ಟೆಯ ಅಳತೆ 10.97 ಕಿಲೋಮೀಟರ್. ಫೌಂಡೇಶನ್ ಬೆಡ್ನಿಂದ 29.72 ಮೀಟರ್ ಎತ್ತರವಿದೆ. ತುಂಗಭದ್ರಾ ಸ್ಟೀಲ್ ಕಂಪನಿ ತಯಾರಿಸಿದ 39 ಮುಖ್ಯ ಗೇಟ್ಗಳಿರುವ ಅಣೆಕಟ್ಟಿನ 25 ಗೇಟ್ ವಿಜಯಪುರ ಜಿಲ್ಲೆ, 9 ಗೇಟ್ ಯಾದಗಿರಿ ಜಿಲ್ಲೆ ಹಾಗೂ 3 ಗೇಟ್ ರಾಯಚೂರು ಜಿಲ್ಲೆ ವ್ಯಾಪ್ತಿಗೆ ಬರುತ್ತವೆ. ಉಳಿದೆರಡು ಎಮರ್ಜೆನ್ಸಿ ವೇಳೆ ನೀರು ಬಿಡಲು ಕಾಯ್ದಿರಿಸಲಾಗಿದೆ. 12x15 ಅಳತೆಯ 10.05 ಮೀಟರ್ ನ 39 ಕ್ರಸ್ಟ್ ಗೇಟ್ಗಳಿಂದ 13.40 ಲಕ್ಷ ಕ್ಯೂಸೆಕ್ಸ್ ನೀರು ನದಿಗೆ ಹರಿಬಿಡಬಹುದಾಗಿದೆ. 33.313 TMC ಗರಿಷ್ಠ ನೀರು ಸಂಗ್ರಹದ ಸಾಮರ್ಥ್ಯ ಹೊಂದಿರುವ ಜಲಾಶಯದಲ್ಲಿ 492.252 ಮೀಟರ್ವರೆಗೆ ನೀರು ಸಂಗ್ರಹಿಸಬಹುದು. ಇದುವರೆಗೆ ಮುಖ್ಯ ಕ್ರಸ್ಟ್ ಗೇಟ್ಗಳಿಂದ ಪ್ರವಾಹ ಪರಿಸ್ಥಿತಿಯಲ್ಲಿ 6.25 ಲಕ್ಷ ಕ್ಯೂಸೆಕ್ಸ್ ನೀರು ಗರಿಷ್ಠ ಪ್ರಮಾಣದಲ್ಲಿ ನದಿಗೆ ಹರಿಬಿಡಲಾಗಿದೆ. ಡ್ರಿಪ್ ಯೋಜನೆಯಡಿ ನವೀಕರಣ ಹೊಂದಿರುವ ಜಲಾಶಯಕ್ಕೆ ಎಕ್ಸಲೆನ್ಸ್ ಅವಾರ್ಡ್ ಕೂಡ ದೊರೆತಿರುವುದು ಬಸವಸಾಗರ ಜಲಾಶಯದ ವಿಶೇಷತೆಗಳಲ್ಲಿ ಒಂದು. ನೀರಾವರಿ ಯೋಜನೆ, ಕುಡಿಯಲು, ಔದ್ಯೋಗೀಕರಣ ಮತ್ತು ವಿದ್ಯುತ್ ಉತ್ಪಾದನೆ ಹೀಗೆ 4 ಮುಖ್ಯ ಕಾರಣಗಳಿಂದ ಜಲಾಶಯ ನೀರು ಬಳಸಲಾಗುತ್ತಿದೆ. ರಾಯಚೂರು ಜಿಲ್ಲೆ, ಯಾದಗಿರಿ ಜಿಲ್ಲೆ, ಕಲಬುರಗಿ ಜಿಲ್ಲೆ, ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ 6 ಲಕ್ಷ ಹೆಕ್ಟೇರ್ ಭೂಪ್ರದೇಶ ನೀರಾವರಿ ಹೊಂದಿದೆ. ಸ್ನೇಹಿತರೆ, ಇದರಲ್ಲಿ 2 ಬಹುಮುಖ್ಯ ರಾಂಪುರ್ ಹಾಗೂ ರಾಜನಕೋಳೂರು ಏತ ನೀರಾವರಿ ಯೋಜನೆ ಒಳಗೊಂಡಿದ್ದು, ಬೂದಿಹಾಳ್, ಪೀರಾಪುರ್ ಹಾಗೂ ದೇವತ್ಕಲ್ ಏತ ನೀರಾವರಿ ಯೋಜನೆಗಳು ಅನುಷ್ಠಾನಗೊಂಡಿವೆ. ಮುದ್ದೇಬಿಹಾಳ್, ಕುಷ್ಟಗಿ, ಇಳಕಲ್, ಹನಗೊಂಡ್, ನಾಲತ್ವಾಡ್ ಸೇರಿದಂತೆ ಮುಂತಾದ ನಗರಗಳಿಗೆ ಕುಡಿಯುವ ನೀರನ್ನು ಒದಗಿಸುತ್ತಿದೆ. ಕೃಷ್ಣೆಯನ್ನು ತಡೆದು ಬಸವಸಾಗರ ನಿರ್ಮಿಸಲು 77 ಗ್ರಾಮಗಳ 9,625 ಮನೆಯ
ಜಲಾಶಯ ಲೋಕಾರ್ಪಣೆಯಾಗಿ ಇಂದಿಗೆ 42 ವರ್ಷದ ಸಂಭ್ರಮದಲ್ಲಿದೆ. 42 ವರ್ಷದ ಈ ಸಂಭ್ರಮಾಚರಣೆಗಿಂತ ಪೂರ್ವದಲ್ಲಿ ಅಂದರೆ 1969ರಲ್ಲಿ ಜಲಾಶಯದ ಕಟ್ಟಡ ಕಾರ್ಯ ನಿರ್ಮಾಣವಾಯಿತು. 15 ವರ್ಷಗಳ ಕಾಲ ಈ ಜಲಾಶಯವನ್ನು ನಿರ್ಮಾಣ ಮಾಡಲಿಕ್ಕೆ ಕಾಲಾವಕಾಶವನ್ನು ತೆಗೆದುಕೊಂಡಿದ್ದರಿಂದ 1982ರಲ್ಲಿ ಜಲಾಶಯ ಲೋಕಾರ್ಪಣೆಗೆ ಸಿದ್ಧಗೊಂಡಿದ್ದರಿಂದ 15 + 57 ವರ್ಷಗಳ ನಿಜವಾದ ಸಂಭ್ರಮ ಈ ಬಸವಸಾಗರ 6 ಲಕ್ಷ ಹೆಕ್ಟೇರ್ ನೀರಾವರಿ ಭಾಗ್ಯವನ್ನು ಈ ಬಸವಸಾಗರ ಜಲಾಶಯದಿಂದ ಒದಗಿಸಿಕೊಳ್ಳಲಾಗ್ತಾ ಇದೆ. 6 ಲಕ್ಷ ಹೆಕ್ಟೇರ್ ಭೂಪ್ರದೇಶಕ್ಕೆ ನೀರುಣಿಸುವ ಬಸವಸಾಗರ ರೈತರ ಬಾಳು ಬಂಗಾರವಾಗಿಸಿದೆ. ಉತ್ತಮ ನಿರ್ವಹಣೆಯಿಂದಾಗಿ 42 ವರ್ಷ ಪೂರೈಸಿದ ಬಸವಸಾಗರ ಜಲಾಶಯ ಸುರಕ್ಷಿತವಾಗಿದೆ ಎಂದು ಹೇಳಲು ನಮಗೆ ಹೆಮ್ಮೆ ಎನಿಸುತ್ತದೆ ಎನ್ನುತ್ತಾರೆ ನಾರಾಯಣಪುರ KBJNL ಮುಖ್ಯ ಅಭಿಯಂತರರಾದ ಶ್ರೀ ಆರ್. ಮಂಜುನಾಥ್.